ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಾಥಾ ಪ್ರಯುಕ್ತ ಗ್ರಾಮದಲ್ಲಿ ಜಾಥಾ ಮೆರವಣಿಗೆ ನಡೆಯಿತು. ಇಂಡಿಯನ್ ಸಂಜೀವಿನಿ ಒಕ್ಕೂಟ, ಮಹಿಳಾ ಸ್ವಸಹಾಯ ಸಂಘ ಹಾಗೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಜೊತೆಗೆ ಗ್ರಾಮದ ಮಕ್ಕಳು ಪ್ರಭಾತ್ ತೇರಿನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೂರ್ಣಿಮಾ ಆಲೇಶ್, ಪಿಡಿಒ ಪ್ರಸನ್ನ ಕೂಡ ಉಪಸ್ಥಿತರಿದ್ದರು. ಇದರೊಂದಿಗೆ ಎಲ್ಲಾ ಸಂಘ ಸಂಸ್ಥೆಗಳು, ಶಾಲಾ ಶಿಕ್ಷಕರು ಕೂಡ ಜಾಥಾದಲ್ಲಿ ಭಾಗಿಯಾಗಿದ್ದರು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮೂಲಕ ಜಾಥಾ ಸಾಗಿತು. ಕಲಾ ತಂಡಗಳು ಕೂಡ ಜಾಥಾದಲ್ಲಿ ಸಾಗಿದ್ವು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಚನ್ನಗಿರಿ. ನೋಡ್ತಾ ಇದೀವಿ ನಾವು. ಭಾರತದ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆಗಿರಬಹುದು, ಅಥವಾ ಈ ರಾಷ್ಟ್ರದ ಒಂದು ಪರಮಾಧಿಕಾರದ ವ್ಯವಸ್ಥೆ ಆಗಿರಬಹುದು, ಅಥವಾ ಸಮಾನತೆ ಆಗಿರಬಹುದು, ಸೋದರತ್ವ, ಭಾತೃತ್ವ, ಇವೆಲ್ಲವನ್ನು ಒಳಗೊಂಡಿರತಕ್ಕಂಥ ಒಂದು ಪೀಠಿಕೆಯಲ್ಲಿ ಇರತಕ್ಕಂಥದ್ದಂದ್ರೆ ಸಂವಿಧಾನ ಅಂತಕ್ಕಂಥದ್ದು. ಸಂವಿಧಾನ ಅಂತ ಹೇಳಿದ್ರೆ ನಾವು ಡೆಲ್ಲಿನಲ್ಲಿರಲ್ಲ, ಅಂಬೇಡ್ಕರ್ ಜಾಥವನ್ನ ಪ್ರತಿ ಹಳ್ಳಿಯಲ್ಲೂ ಕೂಡ ಸಂವಿಧಾನದ ಪೀಠದ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇದು ಸಂಚಾರ ಮಾಡ್ತದೆ. ನಿಜಕ್ಕೂ ಕೂಡ ಇದು ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಸಂವಿಧಾನ ಅಂತಂದ್ರೆ ಏನು ಅಂತಕ್ಕಂಥ ಅರಿವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ಮೂಡಿಸುವಂತ ಒಂದು ಜಾಥಾ ಅಂತೇಳಿ ನಾವು ಭಾವಿಸಬೇಕಾಗ್ತದೆ. ಯಾಕಂದ್ರೆ ಸಂವಿಧಾನದಲ್ಲಿ ಇರತಕ್ಕಂಥದ್ದು ಒಂದು ಏನಂದ್ರೆ
ಆ ಸಂವಿಧಾನದ ಪೀಠದ ಹರಿವು. ಎರಡನೆಯದು ಇಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ನ್ಯಾಯವನ್ನ ಕೊಡುವಂತ ನಿಟ್ಟಿನಲ್ಲಿರತಕ್ಕಂಥ ಸಂವಿಧಾನ. ಈ ಸಂವಿಧಾನದಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಜಾತ್ಯತೀತತೆ, ಸಮಾಜವಾದ ಮತ್ತು ಇಲ್ಲಿ ನ್ಯಾಯವನ್ನ ಒಳಗೊಂಡಿರ್ತಕ್ಕಂಥ ಒಂದು ಪೀಠಿಕೆ ಅಂತಕ್ಕಂಥದ್ದು ಇವತ್ತು ಭಾರತದ ಸಾರ್ವಭೌಮದ ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರು ಅನ್ನುವ ನಿಟ್ಟಿನಲ್ಲಿರತಕ್ಕಂಥ ವ್ಯವಸ್ಥೆನೆ ಇವತ್ತು ಸಂವಿಧಾನ ಅಂತಕ್ಕಂಥದ್ದು. ಸಂವಿಧಾನ ಎಲ್ಲಿದೆ ಅಂತ ಹೇಳಿದ್ರೆ ಸಾರ್ವಜನಿಕರ ಒಂದು ಕೈಯಲ್ಲಿದೆ. ಆದ್ರೆ ಆ ಸಾರ್ವಜನಿಕರ ಕೈಯಲ್ಲಿರ್ತಕ್ಕಂಥ ಸಂವಿಧಾನವನ್ನ ನಾವು ಯಾವ ರೀತಿ ಕೊಂಡೊಯ್ಯಬೇಕು ಅಂತಕ್ಕಂಥ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಇದು ಒಂದು ಶ್ರೇಷ್ಠವಾದ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ. ಇವತ್ತು ಸಮಾಜವಾದದ ಅಡಿಯಲ್ಲಿ ಇವತ್ತು ಸಂವಿಧಾನ ಹುಟ್ಟಿದೆ. ಎಲ್ಲರೂ ಕೂಡ ಸಮಾನರು, ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಜಾತಿ ಧರ್ಮ ಇಲ್ಲದೆ ಒಂದೇ ನಿಟ್ಟಿನಲ್ಲಿ ಹೋಗಬಹುದಾಗಿರ್ತಕ್ಕಂಥ ಇವತ್ತು ಸಂವಿಧಾನ. ಯಾಕಂದ್ರೆ ಇವತ್ತು ನಾವು ನೋಡ್ತೇವೆ ಸಂವಿಧಾನದಲ್ಲಿ ಅನೇಕ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಆಸ್ತಿ ಹಕ್ಕನ್ನಾಗಿರಬಹುದು, ಅಥವಾ ಇಲ್ಲಿ ವಿಧವೆಯರಿಗೆ ಪಿತೃ ಆಸ್ತಿ ಹಕ್ಕನ್ನಾಗಿರಬಹುದು, ಅಥವಾ ಪತಿಯನ್ನ ಆಯ್ಕೆ ಮಾಡತಕ್ಕಂಥ ಹಕ್ಕಾಗಬಹುದು, ಅಥವಾ ವಿಚ್ಛೇದನ ಮಾಡತಕ್ಕಂಥ ಎಲ್ಲ ಹಕ್ಕುಗಳನ್ನ ಅಂದಿನ ದಿನಗಳಲ್ಲಿ ಸಂವಿಧಾನದಲ್ಲಿ ಸೇರಿಸಿ ಒಂದು ಶ್ರೇಷ್ಠ ಸಂವಿಧಾನವಾಗಿ ಪರಿವರ್ತನೆ ಮಾಡಿದಂತ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಈ ದಿನ ಬಂದಿದೆ. ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ರಂದು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಬೋಲೋ ಭಾರತ್ ಮಾತಾ. ಸಂವಿಧಾನ ಜಾರಿಗೆ ಬಂದ 75 ವರ್ಷ ಈ ವರ್ಷಕ್ಕೆ ಪೂರ್ಣಗೊಳಿಸಿದ್ದರ ನೆನಪಿಗಾಗಿ
ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಯೋಜನೆ ಅಡಿಯಲ್ಲಿ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ದಿನಾಂಕ 11/2/2024 ನಲ್ಲೂರು ಗ್ರಾಮ ಪಂಚಾಯಿತಿಗೆ ಬರ್ತಾ ಇದೆ. ಆ ಜಾಥಾವನ್ನು ನಾವು ಅದ್ದೂರಿಯಾಗಿ ಸ್ವಾಗತವನ್ನು ಕೋರ್ತಾ ಲಿಂಗದಳ್ಳಿ ಸರ್ಕಲ್ನಿಂದ ಮತ್ತು ಗಡಿಮಾರ ವೃತ್ತದವರೆಗೆ ನಮ್ಮ ಎಲ್ಲ ನಲ್ಲೂರಿನ ಸಮಸ್ತ ನಾಗರಿಕ ಬಂಧುಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಉಪಾಧ್ಯಕ್ಷರುಗಳು ಹಾಗೂ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ವೇಷಭೂಷಣಗಳೊಂದಿಗೆ ಕಲಾ ತಂಡಗಳೊಂದಿಗೆ ನಾವೊಂದು ಜಾಥಾವನ್ನು ಮಾಡಿ ಸಾರ್ವಜನಿಕರಿಗೆ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಇವತ್ತು ಅಧಿಕೃತವಾಗಿ ಚಾಲನೆ ನೀಡ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ನಲ್ಲೂರಿನ ನಾಗರಿಕರಿಗೆ ಮತ್ತು ಸಮಸ್ತ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕ ವೃಂದದವರಿಗೆ, ಮಾಧ್ಯಮದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ನಾವು ಅಧಿಕೃತವಾಗಿ ಇವತ್ತು ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು.